ಸ ಇಷು ವಿಷ್ಣು ಸೋಮಾಗ್ನಿ ತ್ರಿದೇವತಮಯೋಭವತ್. ಚಂದ್ರ ಕೂತಿದ್ದಾನೆ, ಅಗ್ನಿ ಕೂತಿದ್ದಾನೆ, ಅಂತಹ ದೇವತೆಗಳಿಂದ ಕೂಡಿರುವಂತಹ ಬಾಣ ಸಿದ್ಧವಾಗಿದೆ. ಬಿಲ್ಲು ಬಾಣ ಎಲ್ಲ ಆಯುಧಗಳು ಎಲ್ಲವೂ ಕೂಡ ಸಿದ್ಧ ಆಗಿದೆ. ಸಾರಥಿ ಯಾರು ಅಂತ ಕೇಳ್ತಾರೆ ರುದ್ರದೇವರು. ರಥ ಎಲ್ಲ ಚೆನ್ನಾಗಿದೆ, ಸಾರಥಿ ಯಾರು ಅಂತ. ಓ, ಸಾರಥಿ ಬೇಕಲ್ಲ, ಒಳ್ಳೆ ಸಾರಥಿ ಬೇಕು. ಯಾರ ಸಾರಥಿ ಅಂತ. ಸಣ್ಣ ಪುಟ್ಟ ಯಾರ ಸಾರಥಿಗಳು ಆದರೂ ಕೂಡ ಉಪಯೋಗ ಇಲ್ಲ. ಆವಾಗ ಬ್ರಹ್ಮದೇವರಂತಾರಂತೆ, ನಾನೇ ಸಾರಥಿ ಆಗ್ತೇನೆ ಅಂತ. ಬ್ರಹ್ಮದೇವರು ಸಾರಥಿಯನ್ನು ಮಾಡ್ತಾ ಇದ್ದಾರಂತೆ. ಬ್ರಹ್ಮದೇವರು ಸಾರಥಿ, ರುದ್ರದೇವರು ರಥಿಕರು, ನಾರಾಯಣನೇ ಸ್ವತಃ ಬಾಣದಲ್ಲಿ ಕೂತಿದ್ದಾನೆ. ಹೀಗೆ ಈ ಯುದ್ಧ ಹೊರಟಿದೆ. ಆ ರೀತಿಯಲ್ಲಿ ತ್ರಿಪುರಾಸುರ ಸಂಹಾರಕ್ಕೋಸ್ಕರ ರುದ್ರದೇವರು ರಥಾರೂಢರಾಗಿ ಹೊರಟಿದ್ದಾರೆ. ಪರಮಾತ್ಮ ಇದ್ದಾನೆ, ಬ್ರಹ್ಮದೇವರಿದ್ದಾರೆ, ದೇವತೆಗಳೆಲ್ಲ ತಮ್ಮ ತಮ್ಮ ವಾಹನಗಳನ್ನು ಏರಿಕೊಂಡು ಬರ್ತಾ ಇದ್ದಾರೆ. ನಾರದರು ನೇರವಾಗಿ ಮಯನ ಪಟ್ಟಣಕ್ಕೆ ಹೋಗಿದ್ದಾರಂತೆ. ಮಯನ ಪಟ್ಟಣಕ್ಕೆ ಹೋದಾಗ ಆವಾಗ ಮಯಾಸುರ ಅವರಿಗೆ ಸ್ವಾಗತವನ್ನು ಮಾಡಿ, ಅವರಿಗೆ ಅಲಂಕಾರವನ್ನು, ಉಚ್ಚವಾದಂಥ ಆಸನವನ್ನು ನೀಡಿ, ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ನೀಡಿ ಕೇಳ್ತಾ ಇದ್ದ ನಾರದರ ಹತ್ರ, ಮಯಾಸುರ ನೀವು ಬಂದದ್ದು ಬಹಳ ಸಂತೋಷ ಆಯಿತು. ಏನೋ ನನಗೆ ತೊಂದರೆ ಕಾಣಿಸ್ತಾ ಇದೆ. ಏನೋ ಇಲ್ಲಿ ಉತ್ಪಾತಗಳು, ಏನೋ ಅನಿಷ್ಟ ಆಗಲಿಕ್ಕಿದೆ ಅಂತ ಕಾಣಿಸ್ತಾ ಇದೆ. ಔತ್ಪಾತಿಕಂ ಪುರೇ ಸ್ಮಾಕಂ ಯಥಾ ನಾನ್ಯತ್ರ ಕುತ್ರಚಿತ್. ಏನಾಗ್ತಾ ಇದೆ? ವಿಚಿತ್ರವಾದ ಕನಸುಗಳನ್ನು ಕಾಣ್ತಾ ಇದ್ದೇನೆ. ಧ್ವಜಗಳು ಮುರಿದು ಬೀಳುವಂತೆ ಕಾಣ್ತಾ ಇದ್ದೇನೆ. ಯಾವುದೂ ಗಾಳಿ ಇಲ್ಲದೇನೆ ಹಗಲು ಹೊತ್ತಿನಲ್ಲಿ ನೋಡುವಂತೆ ಗಾಳಿ ಬೀಸ್ತಾ ಇಲ್ಲ, ಏನಿಲ್ಲ. ಆದರೂ ಕೂಡ ಆ ಪತಾಕೆಗಳು ಹಾರಿ ಕೆಳಗೆ ಬೀಳ್ತಾ ಇವೆ. ಇನ್ನು ಮೇಲಿನ ಅಟ್ಟಗಳು ಅದೆಲ್ಲ ನಡುಗುವಂತೆ ಕಾಣ್ತಾ ಇದೆ. ಏನೋ ಅಮಂಗಲವಾದ ಶಬ್ದಗಳು, ಹಿಂಸೆ ಹಿಂಸೆ ಅಂತನ್ನುವ ಅಮಂಗಲವಾದ ಶಬ್ದಗಳು ಕೇಳಿ ಬರ್ತಾ ಇದೆ. ನನಗೆ ಭಯ ಏನಿಲ್ಲ, ಎಂತಹ ದೇವತೆಗಳೇ ಬರಲಿ ಯಾರೇ ಬರಲಿ ಭಯ ಏನಿಲ್ಲ ನನಗೆ. ಯಾಕೆ? ಈ ತ್ರಿಪುರ ಚೆನ್ನಾಗಿದೆ ಅಂತ. ಆದರೆ ಎಲ್ಲಿ ರುದ್ರದೇವರು ಬರ್ತಾರೋ ಅಂತನೋ ಆತಂಕ ನನಗಿದೆ ಅಂತ ಅವನು ಹೇಳಿದ್ದಾನೆ. ಆವಾಗ ನಾರದರು ಹೇಳ್ತಾ ಇದ್ದಾರೆ, ಹೌದು, ನೀನು ಹೇಳುವಂತೆ ಎಲ್ಲ ಉತ್ಪಾತಗಳು ಕೂಡ ಕಂಡು ಬರ್ತಾ ಇದೆ. ನೋಡು, ಒಂದು ಮುಖ್ಯ. ನಾರದರು ಹೇಳ್ತಾರೆ, ಧರ್ಮೇತಿ ಧಾರಣೆ ಧಾತು ಮಾಹಾತ್ಮೇ ಚೈವ ಪಠ್ಯತೆ ಧಾರಣಾಚ್ಚ ಮಹತ್ವೇನ ಧರ್ಮ ಏಷ ನಿರುಚ್ಯತೆ. ಮಯ ಅವರು ಒಗಟಿನ ರೀತಿಯಲ್ಲಿ ಮಾತಾಡ್ತಾರೆ. ಅವರು ಏನು ಅಂತ ಬಾಯ್ಬಿಟ್ಟು ಹೇಳಲ್ಲ. ನಾರದರು ಹೇಳ್ತಾರೆ, ನೋಡು, ಎಲ್ಲದಕ್ಕೂ ಕೂಡ ಕಾರಣ ಧರ್ಮ. ಧರ್ಮ ಅಂತ ಯಾಕೆ ಹೆಸರು ಗೊತ್ತೇನೋ? ಅದಕ್ಕೆ ಧಾರಣೆ ಮಾಡತ್ತೆ, ಆದ್ದರಿಂದ ಅದನ್ನು ಧರ್ಮ ಅಂತ ಕರೀತಾ ಇದ್ದಾರೆ. ಧಾರಣೆ ಹೇತು ಧಾತು. ಯಾರು ಅದನ್ನು ಪಾಲಿಸ್ತಾರೆ ಅವರನ್ನು ಧಾರಣೆ ಮಾಡುತ್ತೆ, ಅದನ್ನು ಧರ್ಮ ಅಂತ ಕರೀತಾರೆ. ಇಂತಹ ಧರ್ಮವನ್ನು ಆಚಾರ್ಯರಾದವರು, ಗುರುಗಳಾದವರು ಉಪದೇಶ ಮಾಡುತ್ತಾರೆ. ಈ ಧರ್ಮವನ್ನು ಪಾಲನೆ ಮಾಡುವವರಿಗೆ ಯಾವತ್ತೂ ಇಷ್ಟಪ್ರಾಪ್ತಿ ಆಗತ್ತೆ. ಧರ್ಮ ಪಾಲನೆ ಮಾಡದೇ ಇದ್ದವರಿಗೆ ಅನಿಷ್ಟ ಫಲ ಆಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ ಅಂತ ಅಷ್ಟು ಹೇಳಿ, ಅನಂತರದಲ್ಲಿ ಆ ಉತ್ಪಾತಗಳ ಕುರಿತಾಗಿ ಹೇಳಿ, ರುದ್ರದೇವರು ಬರ್ತಾ ಇದ್ದಾರೆ ಈಗ ಅಂತನೋ ವಿಷಯವನ್ನು ತಿಳಿಸಿ ಅಲ್ಲಿದು ಹೊರಟು ಬಿಟ್ಟಿದ್ದಾರಂತೆ ನಾರದರು. ಓ, ರುದ್ರದೇವರೇ ಬರ್ತಾ ಇದ್ದಾರೆ ಸೈನ್ಯ ಸಮೇತರಾಗಿ, ತಮ್ಮ ಗಣದಿಂದ ಕೂಡಿಕೊಂಡು ಬರ್ತಾ ಇದ್ದಾರೆ ಅಂತ ತಿಳಿದ ಮೇಲೆ ಮಯ ಆತಂಕಕ್ಕೊಳಗಾಗಿದ್ದಾನೆ. ಎಲ್ಲರನ್ನೂ ಕೂಡ ಹೇಳ್ತಾ ಇದ್ದಾನೆ, ಅಟ್ಟಾಲಕೇಶು ಚ ತಥಾ ತಿಷ್ಠಧ್ವಂ ಶಸ್ತ್ರಪಾಣಯ. ನಾರದರು ತಿಳಿಸಿದ್ದಾರೆ, ರುದ್ರದೇವರು ಬರ್ತಾ ಇದ್ದಾರೆ, ಎಲ್ಲ ಭೂತಗಣಗಳು ಎಲ್ಲವೂ ಕೂಡ ಬರ್ತಾ ಇದೆ, ದೇವತೆಗಳೆಲ್ಲ ಬರ್ತಾ ಇದ್ದಾರೆ. ಆದ್ದರಿಂದ ನೀವೆಲ್ಲರೂ ಕೂಡ ಜಾಗೃತರಾಗಿರಿ. ನಿಮ್ಮ ನಿಮ್ಮ ಆಯುಧಗಳನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಕೂಡ ಈ ಉಪ್ಪರಿಗೆಗಳಲ್ಲಿ ಸಿದ್ಧರಾಗಿ ಆಕಾಶದ ಮಾರ್ಗದ ಕಡೆಗೆ ದೃಷ್ಟಿಯನ್ನು ಹಾಯಿಸಿ ಅಲ್ಲಿ ನೀವು ಸಿದ್ಧರಾಗಿ ಅಂತ ಆ ಮಯಾಸುರ ಅಲ್ಲಿ ಹೇಳಿದ್ದಾನೆ. ನಂತರದಲ್ಲಿ ನಾರದರು ಇಲ್ಲಿದ ಹೋಗಿದ್ದಾರಂತೆ. ರುದ್ರದೇವರ ಇರುವಂತಹ ಸ್ಥಳ ಇಲಾವೃತ ಖಂಡಕ್ಕೆ ಹೋಗಿ
ಅಲ್ಲಿರುವಂತಹ ರುದ್ರದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ನಾರದರು. ಹೀಗೆ ಅವರು ಅಲ್ಲಿಗೆ ಹೋಗಿದ್ದಾರೆ. ಈ ಕಡೆ ರುದ್ರದೇವರು ಅನೇಕ ಜನ ದೇವತೆಗಳ ಜೊತೆಯಲ್ಲಿ ಬರ್ತಾ ಇದ್ದಾರೆ. ದೇವತೆಗಳಿಗೂ ಹಾಗೂ ಆ ದೈತ್ಯರಿಗೂ ಭಯಂಕರವಾದ ಯುದ್ಧ ಆರಂಭ ಆಗ್ತಾ ಇದೆ. ವಿದ್ಯುನ್ಮಾಲೀ ಸ ದೈತ್ಯೇಂದ್ರೋ ಗಿರೀಂದ್ರ ಸದೃಶದ್ಯುತಿ ಆದಾಯ ಪರಿಹಂಘೋರಂ ತಾಡಯಾಮಾಸ ನಂದಿನಂ. ಭಯಂಕರವಾದ ಯುದ್ಧ ನಡೀತಾ ಇದೆ. ತಾರಕಾಸುರ, ವಿದ್ಯುನ್ಮಾಲಿ, ಅದೇ ರೀತಿಯಲ್ಲಿ ಮಯಾಸುರ ತಮ್ಮ ತಮ್ಮ ಆಯುಧಗಳನ್ನು ಸ್ವೀಕಾರ ಮಾಡಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೇರಿದ್ದಾರೆ. ಯುದ್ಧ ಭೀಕರವಾಗಿ ನಡೀತಾ ಇದೆ. ಆ ವಿದ್ಯುನ್ಮಾಲಿಗೂ ಹಾಗೂ ನಂದಿಗೂ ಯುದ್ಧ ನಡೀತಾ ಇದೆ. ವಿದ್ಯುನ್ಮಾಲಿ ಒಳ್ಳೆ ಬೆಟ್ಟದ ಹಾಗಿದ್ದಾನಂತೆ, ಭಾರೀ ದೊಡ್ಡ ಆಕೃತಿ, ದೊಡ್ಡದಾದಂತಹ ಆಯುಧವನ್ನು ಸ್ವೀಕಾರ ಮಾಡಿಕೊಂಡು ನಂದಿಗೆ ಹೊಡೆದಿದ್ದಾನಂತೆ. ಆವಾಗ ನಂದೀಶ್ವರೇ ಗತೆ ತತ್ರ ಭ್ರಮತೆ ಮಧುನಾ ವ್ಯಕ್ತ ಪುರಾನಾರಾಯಣೋ ಯಥ. ಆ ಹೊಡೆತಕ್ಕೆ ನಂದಿಗೆ ಪೆಟ್ಟಾಗಿದೆ, ತಲೆ ತಿರುಗಿ ಬಿದ್ದಿದ್ದಾನಂತೆ. ಆವಾಗ ಕೂಡಲೇ ಘಂಟಾಕರ್ಣ, ಶಂಕುಕರ್ಣ, ಮಹಾಕಾಲ ಎಲ್ಲ ಪಾರ್ಷದರು, ರುದ್ರದೇವರ ಪಾರ್ಷದರು ಅವರೆಲ್ಲ ಧಾವಿಸಿ ಬಂದಿದ್ದಾರೆ. ಅನೇಕ ಬಾಣಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ವಿದ್ಯುನ್ಮಾಲಿ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲವನ್ನೂ ಕೂಡ ತಡೀತಾ ವಿದ್ಯುನ್ಮಾಲಿ ಜೋರಾಗಿ ಸಿಂಹನಾದವನ್ನು ಮಾಡ್ತಾ ಇದ್ದಾನಂತೆ. ಅವನ ಆ ಜೋರಾದಂತಹ ಧ್ವನಿ ಅದನ್ನು ಕೇಳಿದಾಗ ಬಿದ್ದಂತಹ ಮೂರ್ಛೆಗೊಂಡು ಬಿದ್ದಂತಹ ನಂದಿಗೆ ಎಚ್ಚರ ಆಗಿದೆ ಅಂತ. ತಸ್ಯಾರಂಭಿತ ಶಬ್ದೇನ ನಂದಿ ದಿನಕರಪ್ರಭ ಸಂಜ್ಞಾಂ ಲಭ್ಯ ತತಸ್ಸೋಪಿ ವಿದ್ಯುನ್ಮಾಲಿನ ಮಾದ್ರವತ್. ಎಚ್ಚರ ಆಗ್ತಾ ಇದ್ದಂತೆ ವಿದ್ಯುನ್ಮಾಲಿ ಹೊಡೆದಿದ್ದಾನೆ ಅಂತನ್ನೋದಕ್ಕೆ ವಿದ್ಯುನ್ಮಾಲಿಯ ಮೇಲೆ ಸಿಟ್ಟಿನಿಂದ ಓಡಿ ಬರ್ತಾ ಇದ್ದಾನೆ. ಬಂದವನೇ ರುದ್ರದತ್ತಂ ತದಾ ದೀಪ್ತಂ ದೀಪ್ತಾನಲ ಸಮಪ್ರಭಂ ವಜ್ರಂ ವಜ್ರ ನಿಭಾಂಗಸ್ಯ ದಾನವಸ್ಯ ಸಸರ್ಜ. ಅವನ ಕೈಯಲ್ಲಿ ಒಂದು ಆಯುಧ, ನಂದಿಯ ಕೈಯಲ್ಲಿ. ಇದು ರುದ್ರದೇವರೇ ಕೊಟ್ಟಿರುವಂತಹ ಒಂದು ಆಯುಧ, ವಜ್ರಾಯುಧ. ಆ ವಜ್ರಾಯುಧವನ್ನು ಇಂದ್ರದೇವರ ಕೈಯಲ್ಲಿ ಒಂದು ವಜ್ರಾಯುಧ ಇದೆ, ಅದು ಬೇರೆ. ಇದು ನಂದಿಯ ಕೈಯಲ್ಲಿರುವಂತಹ ವಜ್ರಾಯುಧ, ರುದ್ರದೇವರು ಕೊಟ್ಟಿರುವಂತಹ ಆಯುಧ. ಅದನ್ನು ಹಿಡಿದು ಹೊಡೆದು ಬಿಟ್ಟಿದ್ದಾನಂತೆ ವಿದ್ಯುನ್ಮಾಲಿಗೆ. ಹೊಡೆದರೆ ಪಪಾತ ವಜ್ರಾಭಿಹತಃ ಶಕ್ರೇಣಾದ್ರಿರಿವಾಹತಃ. ಅವನು ಅಲ್ಲಿಗೆ ವಿದ್ಯುನ್ಮಾಲಿ ಮರಣವನ್ನು ಹೊಂದಿದ್ದಾನಂತೆ. ದೇವತೆಗಳೆಲ್ಲ ಭಾರೀ ಸಂತೋಷವನ್ನು ಪಡ್ತಾ ಇದ್ದಾರೆ. ದೈತ್ಯರಿಗೆಲ್ಲ ಭಾರೀ ಸಿಟ್ಟು ಬರ್ತಾ ಇದೆ. ಆವಾಗ ಅವರೆಲ್ಲ ವಿಶೇಷವಾಗಿ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಮಯಾಸುರ, ತಾರಕಾಸುರ ಅವರೆಲ್ಲ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆವಾಗ ಮಯಾಸುರ ಮಾಯಾ ಯುದ್ಧವನ್ನು ಮಾಡ್ತಾ ಇದ್ದಾನಂತೆ. ಮಯೇನ ಮಾಯಾ ವೀರ್ಯೇಣ ವಧ್ಯಮಾನ ಗಣೇಶ್ವರಾ ಭ್ರಮಂತಿ ಬಹುಶಬ್ದಾಲಾ ಪಂಜರೇ ಶಕುನೋ ಯಥ. ಹೊರಗೆ ಬರಲಿಕ್ಕಾಗದೇನೆ, ಒಳಗಿರಲಿಕ್ಕಾಗದೇನೆ ಪಂಜರದಲ್ಲಿ ಹಕ್ಕಿ ಆಕ್ರಂದನ ಮಾಡುವಂತೆ ದೇವತೆಗಳು ಆಕ್ರಂದನವನ್ನು ಮಾಡ್ತಾ ಇದ್ದಾರಂತೆ. ಆ ರೀತಿಯಲ್ಲಿ ಅವನು ಸಿಗಿಸಿ ಹಾಕ್ತಾ ಇದ್ದಾನೆ ಮಯಾಸುರ, ಮಾಯಾ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಹಾಗೆ ತಾರಕಾಸುರ ಬಾಣಗಳ ಮಳೆಯನ್ನು ಸುರಿಸ್ತಾ ಇದ್ದಾನೆ, ಸಾಕಷ್ಟು ಬಾಣಗಳನ್ನು ಮಳೆ ಸುರಿಸ್ತಾ ಇದ್ದಾನೆ. ಹಾಗೆ ಮಾಡ್ತಾ ಮಾಡ್ತಾ ಅಲ್ಲಿದ ಮಯಾಸುರ ನೇರವಾಗಿ ಒಳಗೆ ಬಂದಿದ್ದಾನಂತೆ. ತಾರಕಾಸುರನಿಗೆ ಹೇಳಿ, ನೋಡು ನಾವಿಲ್ಲಿರೋದು ಬೇಡ, ಒಳಗೆ ಬಾ ಅಂತ ಹೇಳಿ ಒಳಗೆ ಬಂದಿದ್ದಾನಂತೆ. ಮಯಸ್ತು ದೇವಾನ್ ಪರಿರಕ್ಷಿತಾರಂ ಉಮಾತ್ಮಜಂ ದೇವವರಂ ಕುಮಾರಂ ಶರೇಣ ಭಿತ್ವಾ ಸಹಿ ತಾರಕಾಸುತಂ ಸತಾರಕಾಖ್ಯಾಸುರಮಾಬಭಾಷೆ ಕೃತ್ವಾ ಪ್ರಹಾರಂ ಪ್ರವಿಶಾಮಿ ವೀರಂ ಪುರಂ ಹಿ ದೈತ್ಯೇಂದ್ರ ಬಲೇನ ಯುಕ್ತಃ ವಿಶ್ರಾಮಮೂರ್ಜಸ್ಕರಮಪ್ಯವಾಪ್ಯ ಪುನಃ ಕರಿಷ್ಯಾಮಿ ರಣಂ ಪ್ರಪನ್ನೈಃ. ತಾರಕಾಸುರನಿಗೆ ಹೇಳ್ತಾನೆ, ಒಂದು ಜೋರಾಗಿ ಹೊಡೆದು ಬಿಡೋಣ, ಎಲ್ಲರನ್ನ ಹೊಡೆದು ನಾವು ಒಳಗೆ ಹೊರಟು ಹೋಗೋಣ, ಇಲ್ಲಿ ನಿಲ್ಲೋದು ಬೇಡ. ಯಾಕೆ? ದೇವತೆಗಳಿಗೆ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಾವು ಇಲ್ಲೇ ನಿಂತರೆ ನಮಗೆ ಏನು ಮಾಡಬೇಕು ಗೊತ್ತಾಗಲ್ಲ, ಅದಕ್ಕೋಸ್ಕರ ಒಳಗೆ ಹೋಗೋಣ ಅಂತ ಹೇಳಿ ಆ ಮಯಾಸುರ ತಾರಕಾಸುರನಿಗೆ ಹೇಳಿ ಅವರಿಬ್ಬರೂ ಕೂಡ ಸೇರಿ ದೇವತೆಗಳನ್ನು ಹೊಡೆದು ಅಲ್ಲಿ ಇದೆ ಅದೃಶ್ಯರಾಗಿ ಒಳಗೆ ಹೊರಟು ಹೋಗಿಬಿಟ್ಟಿದ್ದಾರಂತೆ.
ಮಯಾಸುರ ಒಳಗೆ ಹೋಗಿ ಅವನು ಅದೃಶ್ಯನಾಗಿ ಕೂತಿದ್ದಾನೆ. ನಿಟ್ಟುಸಿರನ್ನು ಬಿಡ್ತಾ ಆಲೋಚನೆ ಮಾಡ್ತಾ ಇದ್ದಾನೆ. ನಾನು ಯುದ್ಧದಲ್ಲಿ ನಿಂತರೆ ಇಂದ್ರನೂ ಹೆದರ್ತಾ ಇದ್ದ. ಇವತ್ತು ಎಂತಹ ಒಂದು ಪರಿಸ್ಥಿತಿ ಬಂದು ಹೋಗಿದೆ. ವಿದ್ಯುನ್ಮಾಲಿ ನಮ್ಮ ಅತ್ಯಂತ ಆತ್ಮೀಯನಾಗಿರುವಂಥವನು, ನಾವು ಜೊತೆಯಲ್ಲೇ ಬೆಳೆದಂಥವರು, ಅವನು ನಮ್ಮ ಜೊತೆಯಲ್ಲಿ ತಪಸ್ಸನ್ನು ಮಾಡಿದ್ದಾನೆ, ಅವನು ಮರಣವನ್ನು ಹೊಂದಿದ್ದಾನೆ. ನಾವೇನು ಮಾಡಬೇಕೀಗ ಅಂತ ಏಕಾಂತದಲ್ಲಿ ಕೂತು ಒಬ್ಬನೇ ಆಲೋಚನೆ ಮಾಡ್ತಾ ಇದ್ದಾನೆ, ಮೆಲುಕು ಹಾಕ್ತಾ ಇದ್ದಾನಂತ. ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಒಂದು ಉಪಾಯ ಹೊಳಿತಂತವನಿಗೆ. ಅವನು ಶಿಲ್ಪಿ ಆದ್ದರಿಂದ ಅವನಿಗೆ ಅದಕ್ಕೆ ಅನುಗುಣವಾಗಿ ಆಲೋಚನೆಗಳು ಬರುತ್ತವೆ. ಅವನು ಆಲೋಚನೆ ಮಾಡುತ್ತಾನೆ, ಒಂದು ಬಾವಿಯನ್ನು ನಾನು ಮಾಡುತ್ತೇನೆ ಅಂತ. ಇಳಿಯೋ ಬಾವಿ. ಎಂತಹ ಬಾವಿ ಅದು ಅಂತಂದರೆ ಅದರಲ್ಲಿ ಅಮೃತ ಇರಬೇಕು, ಅಮೃತಮಯವಾಗಿರುವಂತಹ ನೀರು. ಅದನ್ನು ಪಾನ ಮಾಡಿದರೆ ಸತ್ತವರು ಬದುಕಬೇಕು. ಅದರಲ್ಲೇ ಪಾನ ಮಾಡಬೇಕಾಗಿಲ್ಲ, ಸತ್ತ ಹೆಣವನ್ನು ಅದರಲ್ಲಿ ಹಾಕಿದರೆ ಅದು ಕೂಡ ಮತ್ತೆ ಮೇಲೆದ್ದು ಬರಬೇಕು, ವ್ಯಕ್ತಿ ಬದುಕಬೇಕು. ಆ ರೀತಿಯಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾನಂತೆ. ಆ ರೀತಿಯಲ್ಲಿ ಆಲೋಚನೆ ಮಾಡಿ ಅವನು ಒಂದು ಅಮೃತ ಕೂಪವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಎಷ್ಟು ದೊಡ್ಡದಿದೆ ಅಂತಂದರೆ ಅದು 5 ಯೋಜನ ವಿಸ್ತೃತವಾಗಿರುವಂತಹ ಒಂದು ಕೂಪ, ಬಾವಿ. ಅಂತಹದ್ದನ್ನು ಎರಡು ಯೋಜನ, ದ್ವಿಯೋಜನ ಯತಾನ್ ದೀರ್ಘಂ ಪೂರ್ಣಯೋಜನ ವಿಸ್ತೃತಾಂ. 2 ಯೋಜನ ಅಗಲ, 1 ಯೋಜನ ಉದ್ದ, ಅಷ್ಟು ವಿಸ್ತೃತವಾದಂತಹ ಒಂದು ಬಾವಿ. 2 ಯೋಜನ ಅಗಲ, 1 ಯೋಜನ ಉದ್ದ, ಅಂತಹ ಒಂದು ಬಾವಿಯನ್ನು ನಿರ್ಮಾಣ ಮಾಡಿದ್ದಾನೆ. ಅದರಲ್ಲಿ ಎಲ್ಲ ಔಷಧ ದ್ರವ್ಯಗಳನ್ನೆಲ್ಲವನ್ನೂ ಕೂಡ ಹಾಕಿದ್ದಾನೆ. ಅದು ಎಷ್ಟರ ಮಟ್ಟಿಗೆ ಆ ರಾಸಾಯನಿಕ ಕ್ರಿಯೆಯನ್ನು ಮಾಡಿದೆ ಅಂತಂದರೆ ಹೆಣವನ್ನು ಹಾಕಿದರೂ ಸಾಕು, ಮತ್ತೆ ಅದು ಉಜ್ಜೀವನವನ್ನು ಹೊಂದಬೇಕು. ಅಂತಹ ಒಂದು ಬಾವಿಯನ್ನು ನಿರ್ಮಾಣ ಮಾಡಿದ್ದಾನೆ. ಅದನ್ನು ನೋಡಿ ಬಹಳ ಸಂತೋಷ ಆಗೋಯ್ತು ಅವನಿಗೆ, ಇಂತಹ ಒಂದು ಬಾವಿ ಆಯ್ತಲ್ಲ ಅಂತ. ಮೊದಲು ಮಾಡಿದ ಕೆಲಸ ಏನು ಅಂದರೆ ವಿದ್ಯುನ್ಮಾಲಿಯನ್ನು ಹಾಕಿದ್ದ, ವಿದ್ಯುನ್ಮಾಲಿಯ ಹೆಣವನ್ನು ಹಾಕಿದ್ದಾನಂತೆ. ಹಾಕಿದಾಗ ವಿದ್ಯುನ್ಮಾಲಿ ಬದುಕಿ ಬರ್ತಾನೆ. ಅವನು ಹೇಳ್ತಾನೆ, ಕೊನಂದಿ ಸಹರುದ್ರೇಣ ವೃತಃ ಪ್ರಮಥ ಜಂಬುಕೈ ಯುದ್ಧ್ಯಾಮೋರೇನ್ ವಿನಿಷ್ಪೀಡ್ಯ ದಯಾ ದೇಹೇಶು ಕಾಹಿನಃ. ಎಲ್ಲಿದ ನಂದಿ ಅಂತಂತಾನೆ. ಹಾಕಿದಾಗ ಎದ್ನಲ್ಲ, ಹೇಳ್ತಾ ಇದ್ದ ಹಾಗೆ, ಅಂದರೆ ಅವನಿಗೆ ಸತ್ತಿದ್ದೇ ಅವನಿಗೆ ಗೊತ್ತಿಲ್ಲ, ನಂದಿಯಲ್ಲಿದ್ದಾನೆ ಅಂತಲೇ ಮಾತಾಡ್ಕೊಂಡು ಬರುತ್ತಾನೆ. ಆವಾಗ ಮಯ ಹೇಳ್ತಾನೆ, ನೋಡು ನೀನು ಸತ್ತಿದ್ದಿ, ನೀನಿಲ್ಲಿ ಮತ್ತೆ ಜೀವನವನ್ನು ಪಡೆದುಕೊಂಡಿದ್ದಿ, ಆದ್ದರಿಂದ ಬಾ ನನ್ನ ಜೊತೆಯಲ್ಲಿ, ಈಗ ಮತ್ತೆ ಯುದ್ಧವನ್ನು ಮಾಡೋಣ ಅಂತ. ಆವಾಗ ತಾರಕಾಸುರ, ವಿದ್ಯುನ್ಮಾಲಿ ಎಲ್ಲರಿಗೂ ಕೂಡ ಸಂತೋಷ ಆಗತ್ತೆ. ನಾವಿನ್ನು ಹೋಗಿ ಯುದ್ಧವನ್ನು ಮಾಡೋಣ ಅಂತ ಸಿದ್ಧರಾಗಿದ್ದಾರೆ. ಇಷ್ಟು ಅಮೃತಮಯವಾಗಿರುವಂತಹ ಭಾವಿ ಸಿದ್ಧಾದ ಮೇಲೆ, ಸಾವೇ ಇಲ್ಲ ಅಂತನ್ನೋ ಪರಿಸ್ಥಿತಿ ಅವರಿಗೆ ಉಂಟಾದ ಮೇಲೆ ರುದ್ರದೇವರಾದರೂ ಯಾವ ರೀತಿಯಲ್ಲಿ ಸಂಹಾರ ಮಾಡಲಿಕ್ಕೆ ಸಾಧ್ಯ? ದೇವತೆಗಳಿಗೆ ಸಂಕಟ ಉಂಟಾಗಿದೆ. ದೇವತೆಗಳು ಈಗ ಸತ್ತವರು ಮತ್ತೆ ಬದುಕಿ ಬರುತ್ತಾ ಇದ್ದಾರೆ. ವಿದ್ಯುನ್ಮಾಲಿ ಮತ್ತೆ ಯುದ್ಧಕ್ಕೆ ಬಂದಿದ್ದಾನೆ. ತಾರಕಾಸುರ, ಮಯಾಸುರ, ಅವನ ಜೊತೆಯಲ್ಲಿ ಭಾರೀ ದೊಡ್ಡ ದೈತ್ಯ ಸೈನ್ಯ ಇದೆ. ಈಗ ಯಾವ ರೀತಿಯಲ್ಲಿ ಯುದ್ಧವನ್ನು ಮಾಡಬೇಕು ಅಂತನ್ನುವ ವ್ಯಾಕುಲತೆ ಉಂಟಾಗಿದೆ. ಆವಾಗ ಯಾವ ರೀತಿಯಲ್ಲಿ ತ್ರಿಪುರಾಸುರ ಸಂಹಾರ ಆಗತ್ತೆ ಅನ್ನುವ ಕಥಾಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಏಗ್ರೀವಾಭಿಂದನಾದ ಶ್ರೀಕೃಷ್ಣನಲ್ಲಿ ಈ 2 ಮಾತುಗಳನ್ನು ಅರ್ಪಣೆ ಮಾಡುತ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.